ನಮ್ಮ ಭಾಗದೊಳಗೆ ಒಬ್ಬರು ದೊಡ್ಡ ಡಾಕ್ಟರ್ ಇದ್ರು. ಆ ಡಾಕ್ಟರ್ ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ರು ಅಂತಂದ್ರೆ ಅವ್ರ ಹೆಸರು MC ಮೋದಿ ಅಂತ. MC ಮೋದಿ ಅನ್ನುವಂಥ ಒಬ್ಬ ಡಾಕ್ಟರ್, ಆಯುರ್ವೇದಕ್ಕೆ ಡಾಕ್ಟರ್. ಅವರು ಕಣ್ಣಿನ ಆಪರೇಷನ್ ಮಾಡ್ತಿದ್ರು. ಅವರು ಭಾಳ ಕುತೂಹಲ ಐತಿ. ಇಲ್ಲೇ ಬೆಳಗಲಿ ಅವರು ಮುಧೋಳ ತಾಲೂಕು. MC ಮೋದಿ ಅವರು ಕಣ್ಣಿನ ಆಪರೇಷನ್ ಮಾಡ್ತಿದ್ರು. ಆಯುರ್ವೇದಿಕ ಡಾಕ್ಟರ್ ಆಗಿರ್ತಕ್ಕಂಥ MC ಮೋದಿ ಅವರು ಕಣ್ಣಿನ ಆಪರೇಷನ್ ಮಾಡ್ತಾರ ಅಂತಂದ್ರೆ ಏನು ದೊಡ್ಡ ಐ ಸ್ಪೆಷಲಿಸ್ಟ್ ಇರ್ತಿದ್ರಲ್ಲ, ಸರ್ಜನ್ಗಳು, ಅವ್ರು ಬಂದು ಮುಂದೆ ಕುಂದಿರ್ತಿದ್ರಂತ. ಅವ್ರ ಮುಂದೆ ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ನೋಡ್ಬೇಕು ಅಂತ. ದಿವ್ಸಕ್ಕೂ ಒಂದು ಮಾಡ್ಯಾರ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು. ಆಂಧ್ರ ಪ್ರದೇಶದೊಳಗೆ ತಿರುಪತಿ ಒಳಗೆ ಒಂದು ಐ ಕ್ಯಾಂಪ್ ಅನ್ನು ಇಟ್ಟಿದ್ರು ಅವರು. ಅಲ್ಲಿ ಸಂಜೀವ್ ರೆಡ್ಡಿ ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿಗಳು ಆವತ್ತಿನ ಕಾಲದ ಮುಖ್ಯಮಂತ್ರಿ ಇದ್ರು. ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ. ಇಲ್ಲೇ ಮುಧೋಳ ತಾಲೂಕಿನೊಳಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿಗಳು ಆಂಧ್ರದಾಗ ಹೋಗಿ ಐ ಕ್ಯಾಂಪ್ ಇಟ್ರೆ ಒಂದ ದಿವಸಕ್ಕೆ ಎಷ್ಟು ಆಪರೇಷನ್ ಮಾಡಿದ್ರು ಅಂತಂದ್ರೆ ಬಹುತೇಕ ಅವ್ರು ಮಾಡಿದಷ್ಟು ಆಪರೇಷನ್ ಅನ್ನು ಇವತ್ತಿನವರೆಗೂ ಯಾವ ಡಾಕ್ಟರ್ ಮಾಡಿಲ್ಲ. ಅದು ಗಿನ್ನಿಸ್ ದಾಖಲೆ ಒಳಗೆ, ರೆಕಾರ್ಡ್ ಆಫ್ ಬುಕ್ಕಿನೊಳಗೆ ಹೆಸರನ್ನ ಪಡ್ಕೊಂಡದ. ಒಂದು ದಿವಸಕ್ಕೆ ಒಂದು ಆಪರೇಷನ್ ಮಾಡೋರು ನೋಡಿರಿ, 2 ಆಪರೇಷನ್ ಮಾಡೋರಿ. ಆದ್ರೆ 518 ಆಪರೇಷನ್ಗಳನ್ನು ಒಂದೇ ದಿವಸದಾಗ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಡಾಕ್ಟರ್ ಅಂದ್ರೆ MC ಮೋದಿ ಅಂತ ನೋಡ್ರಿ. ಆ MC ಮೋದಿ ಅವರು ಒಂದು ಸಂಚಾರಿ ಕಣ್ಣಿನ ಆಸ್ಪತ್ರೆಯನ್ನ ಮಾಡಿಬಿಟ್ಟಿದ್ರು. ಅವರು ಈಗೂ ಬಹಳಷ್ಟು ಮಂದಿ ಸಂಚಾರಿ ಕಣ್ಣಿನ ಆಪರೇಷನ್ ಮಾಡ್ತಾರೆ. ನಿಮ್ಮೂರಿಗೆ ಬರ್ತಾರ, ಚೆಕ್ ಮಾಡ್ತಾರ, ಇದನ್ನೆಲ್ಲ ಮಾಡ್ಕೊಂಡು ಅಲ್ಲೇ ಆಪರೇಷನ್ ಇತ್ತು ಅದನ್ನು ಮಾಡಿಬಿಡ್ತಾರೆ. ನರ ದೌರ್ಬಲ್ಯ ಇದ್ರೆ ಅದರ ಜೊತೆಗೆ ಏನಾದರೂ ಪೊರೆ ಬಂದಿದ್ರೆ ಆಪರೇಷನ್ ಮಾಡಿ ಹೆಂಗೆ ತೆಗಿತಾರಲ್ಲ, ಹಂಗೆ ಬಸವ ಪುರಾಣ ಅನ್ನುವಂಥದ್ದು ಒಂದು ಶಸ್ತ್ರಚಿಕಿತ್ಸೆ ಇದ್ದಂಗೆ. ಇದು ಏನು ಕಳೀತದ? ಕಣ್ಣಿಗಟ್ಟ ಪೊರಿ ಬಂದೈತೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಕಣ್ಣಿನ ಜೊತೆಗೆ ಈ ಎಲ್ಲ ಅಂಗಾಂಗಗಳಿಗೂ ಒಂದಿಷ್ಟು ವೀಕ್ನೆಸ್ ಬರ್ತದ. ಮನುಷ್ಯನಿಗೆ ಆತ್ಮ ದೌರ್ಬಲ್ಯ ಅನ್ನುವಂಥದ್ದು ಅವಾಗ ಬರ್ತಿರ್ತದೆ. ಆತ್ಮ ದೌರ್ಬಲ್ಯ ಬಂತು ಅಂತಂದ್ರೆ ಆ ಮನುಷ್ಯನನ್ನು ಬದುಕಿಸೋದು ಬಹಳ ಕಷ್ಟ. ಹಾಗಾಗಿ ಈ ಆತ್ಮ ದೌರ್ಬಲ್ಯದ ನರ ದೌರ್ಬಲ್ಯಕ್ಕೆ ಔಷಧ ಅದ, ಆದ್ರೆ ಆತ್ಮ ದೌರ್ಬಲ್ಯಕ್ಕೆ ಔಷಧ ಇಲ್ಲ. ಹಾಗಾದ್ರೆ ಸಾಯುವವರನ್ನ ಬದುಕಿಸುವಂತ ಪ್ರಯತ್ನವನ್ನ ಡಾಕ್ಟರ್ ಮಾಡಿದ್ರೆ ಜೀವನದಾಗ ಇದ್ದು ಕೂಡ ಆತ್ಮಬಲವನ್ನು ಕಳ್ಕೊಂಡು ಸತ್ತಂಗ ಬದುಕಾಕತ್ತಾರಲ್ಲ, ಅಂತವರನ್ನ ಮತ್ತೆ ಎದ್ದು ಓಡು ಹಂಗ ಮಾಡೋದಕ್ಕೆ ಬಂದಿರುವುದೇ ಬಸವ ಪುರಾಣ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅವಾಗ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ನಾವು ಕಿವಿಗೆ ಹಾಕೋಬೇಕಾಗ್ತದೆ. ಜೇಡರ ದಾಸಿಮಯ್ಯನವರು ಅಂತ ತಿಳ್ಕೊಂಡು ಆದ್ಯ ವಚನಕಾರರು ಅಂತ ಬರ್ತಾರೆ. ಅಂದ್ರೆ ಆದ್ಯ ವಚನಕಾರರು ಅಂದ್ರೆ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ವಚನವನ್ನ ರಚನೆ ಮಾಡಿದವರು, ಅವ್ರಿಗೆ ಆದ್ಯರು ಅಂತಾರೆ, ಮೊದಲಿಗರು. ಅವರೊಂದು ಚಲೋ ವಚನ ಬರೆದಾರ. ಯಾವುದೇ ವಚನವನ್ನ ಶರಣರು ಬರಿಬೇಕಾದ್ರೆ 2-3 ಉದಾಹರಣೆಗಳನ್ನು ಕೊಡ್ತಾರೆ ಅವ್ರಿಗೆ. ಯಾಕೆ ನಮ್ಮ ಮಂದಿಗೆ ತಿಳಿಬೇಕಲ್ಲ, ನಾವು ತಿಳಿದ್ರೆ ಅಷ್ಟ ಅದ್ರ ಮೌಲ್ಯ ಗೊತ್ತಾಗ್ತದೆ, ತಿಳಿಲಿಲ್ಲ ಅಂದ್ರೆ ಏನು ಗೊತ್ತಾಗ್ತದೆ? ಅವ್ರು ಒಂದು ವಚನ ಬರೀತಾರೆ, ಎಷ್ಟು ಚಲೋ ಬರೀತಾರೆ ಅಂದ್ರೆ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ, ಕಡಗೀಲು ಬಂಡಿಗಾದಾರ, ಕಡುದರ್ಪವ ನೇರಿದ ಈ ಒಡಲೆಂಬ ಬಂಡಿಗೆ ನುಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ. ಎಷ್ಟು ಚಂದ ಐತಿ ನೋಡ್ರಿ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ. ಕಡಗೀಲ್ ಅಂದ್ರೇನು? ಚಕ್ಕಡಿ. ನೀವು ನಿನ್ನೇನಂದ್ರಲ್ಲ ಅದಕ್ಕೆ? ಚಕಡಿಲ್ಲ ಕಾಯ್ ಮಾಡ್ತಾ ತುಮಚಕಡೆ ಎತ್ತಿನ ಗಾಡಿ. ಎತ್ತಿನ ಗಾಡಿ. ನಿಮ್ಮ ಕಡೆ ಟೈರ್ ಅದಾವದಲ್ರಿ? ಮೊದಲು ಗಾಲಿ ಬರ್ತಿದ್ದಿಲ್ಲ, ಏನಂತಾರೆ ಗಾಲಿ, ಹಿಂಗೆ ಒಂದು ಇದನ್ನ ಹಾಕ್ತಿದ್ರು ಅದಕ್ಕೆ, ಕೀಲ್ ಅಲ್ಲ ಹಾಕಿದ್ದು ಗೊತ್ತೈತೆ ಹೌದಲ್ಲ ನಿಮ್ಗೆ? ಅವಾಗ ಒಂದು ಸ್ವಲ್ಪ ಗೋಣರ ಅಡಿಗಾಡಿಸ್ ನಂಗೆ ಗೊತ್ತಾಗ್ಬೇಕು. ಹಿಂಗೆ ಕೇಳ್ಬೇಕು ಅದನ್ನ. ಆ ಚಕಡಿ ಗಾಡಿ ಉದಾಹರಣೆ ಕೊಡ್ತಾರ ಅವರು. ಭಾಳ ಚಲೋ ಎತ್ತು ತಗೊಂಡು ಬಂದಿದ್ದ, ಭಾರಿ ನೋಡುವಂಗಿದ್ವು ಎತ್ತು. ಚಕಡಿನೂ ಭಾರಿ ಸ್ವಾಗಣಿ ಕಟ್ಟಿಗೆ ಒಳಗನೆ ಮಾಡಿಸಿದ್ದ, ಕಿಮ್ಮತ್ತಿನ ಕಟ್ಟಿಗೆ ಒಳಗೆ ಚಕಡಿ ಮಾಡಿಸ್ಯಾನ. ಹಚ್ಚಂತರೂ ಯಾವತ್ತು ಮುರಿಬಾರ್ದ ಅಂತ ಹಚ್ಚ ಹಾಕ್ಸ್ಯಾನ. ಚಲೋ ಎತ್ತು ತಗೊಂಡ್ಬಂದಾನ. ಹೊಡಿಯುವಂತ ಮಾಲಾಕಂಕರ ಅಗದಿ ಮಸ್ತ್ ಕುಂತಾನ ಗಾಡ್ಯಾಗ. ಇನ್ನೇನು ಎಲ್ಲ ಮಂದಿ ಕರ್ಕೊಂಡು ಹತ್ತಿಸ್ಕೊಂಡು ಹಾಂಗ ಹೊಂಟಿದ್ದ. ಹೋಗೋ ಟೈಮ್ದಾಗ ಚಕಡಿ 4 ಹೆಜ್ಜೆ ಉಳ್ಳಿ 5ನೇ ಹೆಜ್ಜೆಗೆ ಹೋಗೋದ್ರಾಗನ ಹೊತ್ಕೊಂಡು ತೆಳಗ್ ಬಿತ್ತು. ಯಾಕೆ ಬಿತ್ತು ಹೇಳ್ರಿ ಪಟ್ನ? ಏನ್ ಹಾಕ್ಬೇಕಾಗಿತ್ತು? ಚಕಡಿ ₹1,00,000 ರೊಕ್ಕ ಕೊಟ್ಟು ತಗೊಂಡ್ಬಂದಿದ್ದ, ಎತ್ತು ₹1,00,000 ರೊಕ್ಕ ಕೊಟ್ಟು ತಗೊಂಡ್ ಬಂದಿದ್ದ. ಆದ್ರೆ ಆ ಚಕಡಿ ಬಂಡಿಗೆ ಏನು ಗಾಲಿ ಇದ್ವಲ್ಲ, ಗಾಲಿಗೆ ಹಾಕುವಂತ ಕೀಲು ಮಾತ್ರ ಹಾಕಿದ್ದಿಲ್ಲ. ಕೀಲವನ್ನ ಹಾಕಲಾರ್ದನ ಚಕಡಿ ಎಷ್ಟು ಕಿಮ್ಮತ್ತಿಂದಿದ್ರು ಸಹಿತ, ಹೊಡೆಯವ್ರು ಎಷ್ಟು ಕಿಮ್ಮತ್ತಿನ ಬಟ್ಟೆ ಹಾಕೊಂಡು ಕೂತಿದ್ರು ಸಹಿತ,
ಚಕ್ಕಡಿ ಹೇಗೆ ಮುಂದೆ ಹೋಗ್ಲಾರ್ದನ ಅದು ತೆಳಗೆ ಬೀಳುತ್ತದ, ಹಂಗ ಈ ಒಂದು ಒಡಲೆಂಬ ಬಂಡಿಗೆ, ಆ ಬಂಡಿಗೆ ಕೀಲ್ ಅನ್ನೋದು ಬಹಳ ಅವಶ್ಯ. ಈ ಒಡಲ್ ಅನ್ನುವಂಥದ್ದು ಒಂದು ಇದು, ಅದನ್ನೇ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ. ದೇಹ ಅನ್ನುವಂಥದ್ದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವರು ಐವರು ಮಾನಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ನೋಡ್ರಿ, ನಿಮ್ಮ ಚಕಡಿಗೆ ಒಬ್ಬರ ಇರ್ತೀರಿ ನೀವು, ಮ್ಯಾಗ ಹತ್ಕೊಂಡು ಹೊಡೆಯವ್ರು, ಹಿಂದೆ ಕೂತವ್ರು 10 ಮಂದಿ ಇರ್ತಾರೆ, ಹೊಡೆಯವ್ರು ಎಷ್ಟು ಮಂದಿ ಇರ್ತಾರೆ ರೀ? ಒಬ್ಬನೇ ಇರ್ತಾರೆ. ಆದ್ರೆ ಈ ಬಂಡಿ ಹೊಡ್ಯಾಕ ಕಾಲುಗಳೆರಡು ಗಾಲಿ ಕಂಡ, ಈ ಚಕಡಿಗೆ ಈ ಕಾಲಕ್ಕ ಬಂಡಿಗೆ ಕಾಲಿದ್ದಂಗೆ. ಇದು ಬಂಡಿ ತುಂಬಿದ ಬಂಡಿ, ಇದು ಕಡುದರ್ಪವನ್ನು ಏರಿರುವಂತ ಬಂಡಿ. ಈ ಬಂಡಿ ಹೊಡ್ಯಾಕ ಎಷ್ಟು ಮಂದಿ ಅದಾರ ಅಂತ ಮಾಡ್ರಿ ನೀವು? ಅಲ್ಲಿ ಒಬ್ಬನ ಅದಾನ, ಇಲ್ಲಿ ಇದ್ರೊಳಗೆ ಎಷ್ಟು ಮಂದಿ ಅದಾರ? 5 ಮಂದಿ ಅದಾರ. ಎಷ್ಟು ಮಂದಿ ಅದಾರ? 5 ಮಂದಿ ಅದಾರ. 5 ಮಂದಿ ಕುಡ್ಕೊಂಡು ಈ ಚಕಡಿ ನಡ್ಸಾಕತ್ತಾರ. ಅವ್ರು ಒಬ್ರಿಗೊಬ್ರು ಸಮಾನ ಇಲ್ಲ. ಒಬ್ಬ ಈ ಕಡೆ ನೋಡ್ತಾನ, ಒಬ್ಬ ಆ ಕಡೆ ನೋಡ್ತಾನ. ಒಬ್ಬನ ಕೈಯಾಗ ಸ್ಟೇರಿಂಗ್ ಕೊಟ್ಟು, ಒಬ್ಬನ ಕೈಯಾಗ ಬ್ರೇಕ್ ಕೊಟ್ಟು ಚಂದಾಗ ನಡೆಸಂದ್ರ 20 ಕಡೆ ಆಕ್ಸಿಡೆಂಟ್ ಮಾಡ್ಕೊಂಡ್ ಬರೋ ಟೈಮ್ದಾಗ ಇನ್ನು 5 ಮಂದಿ ಕೈಯಾಗ ಸ್ಟೇರಿಂಗ್ ಕೊಟ್ಟು ನಡೆಸಿದನ ಅಂತಂದ್ರೆ ಸಮಸ್ಯೆ ಆಗೋದಲ್ಲ, ಬೀಳುವುದಲ್ಲ. ಹಾಗಾಗಿ ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುವುದೊಂದು ತುಂಬಿದ ಮಂದಿ ಕಂಡಯ್ಯ, ಬಂಡಿ ಕಂಡಯ್ಯ. ಇದು ಹೊಡೆವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಒಬ್ಬರಿಗೊಬ್ಬರು ಸಮಯ ಇಲ್ಲ. ಇವರ ಇಚ್ಛೆಯನ್ನು ಅರಿತು, ಅವ್ರ ಇಚ್ಛೆಯನ್ನು ಅರಿತು ಹೊಡೆಯದಿದ್ರೆ ಎಂತ ಹಚ್ಚಿದ್ರು ಸಹಿತ ಅದು ಮುರ್ಕೊಂಡು ಬೀಳುತ್ತದ, ಬೀಳುದಂತ ಗ್ಯಾರಂಟಿ. ಹಾಗಾಗಿ ಇಚ್ಛೆಯನ್ನು ಅರಿತು ನಡೆಯಾಕ ಹೊಡ್ಯಾಕ ಬರಲಿಲ್ಲ ಅಂದ್ರೆ ಅದರ ಹಚ್ಚ ಹೆಂಗೆ ಮುರ್ಕೊಂಡು ಬೀಳುತ್ತದ. ಇಲ್ಲಿ ಕೀಲಿಲ್ಲ ಅಂತ ಅಂದ್ರೆ ಈ ಬಂಡಿ ಹೆಂಗೆ ಬೀಳುತ್ತದ. ಹಂಗ ಶರಣರ ನುಡಿಗಡನ ಅನ್ನುವಂಥ ಒಳ್ಳೆಯ ಉಪದೇಶದ ಮಾತುಗಳು ಕಿವಿ ಮುಖಾಂತರವಾಗಿ ಬೀಳಿಲ್ಲ ಅಂದ್ರೆ ಈ ಬಂಡಿ ಎಲ್ಲೆಲ್ಲರ ಹೋಗಿ ಬೀಳುತ್ತದ. ಕೀಲಿಲ್ಲಾರದ ಬಂಡಿ ತೆಳಗೆ ಬಿದ್ದಂಗ ಶಿವಶರಣರ ನುಡಿಗಳು ಇರಲಾರ್ದಂತ ಈ ಬಂಡಿ ಎಲ್ಲಿ ಬೀಳುತ್ತದಂತ ಮಾಡ್ರಿ ನೀವು? ಇದು ಬೀಳುತ್ತದ. ನೋಡ್ಬೇಕು ನೀವು. ಮೊನ್ನೆ ಡಿಸೆಂಬರ್ 31 ಬಂದಾಗ, ನಾಳೆ 1 ಅಂದ್ರೆ ಕೆಲವು ರಾತ್ರಿ 12 ಗಂಟೆಗೆ ಮುಕ್ಕೊಂಡಾವ, 12 ಗಂಟೆಗೆ ಎದ್ದಾವ, ಎದ್ದು ರೋಡ್ನಾಗ ಬಿದ್ದಾವ. ಇದು ನುಡಿಗಡನ ಇರ್ಲಾರ್ದಂತ ಬಂಡಿಗಳಿವು. ಎಲ್ಲಿ ಬೀಳ್ತಾವ? ಕೆಲವು ಬಾರ್ನಾಗ ಬಿದ್ದಾವ, ಕೆಲವು ಪಬ್ಬಿನೊಳಗೆ ಬಿದ್ದಾವ. ಇನ್ನು ಕೆಲವು ಮಂದಿ ತಂದೆ ತಾಯಿಗಳು ಇದ್ರೊಳಗನ ಯಾಕರ ಜನ್ಮ ಕೊಟ್ಟೆಪ್ಪ ಇವಕ್ಕೆ ಅನ್ನುವಂಥ ರೀತಿ ಒಳಗೆ ಅವ್ರು ಮಾನಸಿಕವಾಗಿರುವಂಥ ರೀತಿ ಒಳಗೆ ಬಿದ್ದಾವ. ಕೆಲವು ಮಂದಿ ದನಕನಕಾದಿಗಳನ್ನ ಕುಡಿಸೋದ್ರೊಳಗೆ ಬಿದ್ದಾವ, ಕೆಲವು ಸಂಸಾರದೊಳಗೆ ಬಿದ್ದಾವ, ಇನ್ನು ಕೆಲವು ಜನ ಎಲ್ಲೆಲ್ಲೋ ಬಿದ್ದಾವ. ಅದಕ್ಕೆ ಸಂತ ತುಕಾರಾಮರು ಒಂದು ಮಾತನ್ನು ಹೇಳ್ಯಾರ, ಬುಡುತಿ ಹೇ ಜನ ನ ದೇಕಾವೇ ಡೋಳ. ದಿವಸ ಬಿದ್ದು ಹೊಂಟಿರುವಂತವ್ರು ನೀರಾಗಿ ಬಿದ್ದವನ್ನ ಎತ್ತಬಹುದ್ರಿ, ನೀರಾಗಿ ಬಿದ್ದವನ್ನ ಎತ್ತಬಹುದು, ಕೆಳಗೆ ಬಿದ್ದವನ್ನ ಎತ್ತಬಹುದು. ಆದ್ರೆ ಎತ್ತುವುದಂದ್ರೆ ಬಹಳಷ್ಟು ಮಂದಿ ಇವತ್ತಿನ ದಿನಮಾನದಾಗ ತಿಳ್ಕೊಬೇಕು ನಾವು. ಬಹಳಷ್ಟು ಮಂದಿ ಇವತ್ತು ಮನುಷ್ಯರು ಬಿದ್ರು ಜಲ್ದಿ ಎತ್ತೋದಿಲ್ಲ. ಭಾರವಾಗಿರ್ತಕ್ಕಂಥ ಮನುಷ್ಯ ತೆಳಗೆ ಬಿದ್ರೆ ಅವ್ನು ಎತ್ತೋದಕ್ಕೆ ಲೇಟ್ ಮಾಡ್ತಾರ. ಅದ ಭಾರ ಇರಲಾರ್ದಂತ ನೋಟ್ ತೆಳಗೆ ಬಿದ್ರೆ ಪಟ್ನ ಬಗ್ಗೆ ಎತ್ತಿ ತಗೋತಾರ, ಕಿಶೆದಾಗ ಇಟ್ಕೋತಾರ. ಇಷ್ಟು ಮೆಟ್ಟಿಗೆ ಬಂದು ನಿಂತೀವಿ ನಾವು. ಭಾರವಿಲ್ಲದೆ ಇರತಕ್ಕಂಥ ನೋಟ್ ತೆಳಗೆ ಬಿದ್ರ ಪಟ್ನ ಬಗ್ಗೆ ತಗೋತಾರ. ನನಗೆ ಬೇಕಾದಂತ ಮನುಷ್ಯ ತೆಳಗೆ ಬಿದ್ದಾನಂದ್ರೆ ಪಟ್ನ ಕೈ ಕೊಟ್ಟು ಅವಂಗ ಎಬ್ಸುವಂತ ಪ್ರಯತ್ನ ಮಾಡೋದಿಲ್ಲ, ಕಾಲ ಕೊಟ್ಟು ಬಿಳಿಸುವಂತ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಅವನು ಎಬ್ಸುವಂತ ಪ್ರಯತ್ನ ಮಾಡೋದಿಲ್ಲ. ಆದ್ರೆ ತಲೆಯಾಗಿಟ್ಕೊಳ್ರಿ, ಜಗತ್ತಿನೊಳಗೆ ಯಾರು ದೊಡ್ಡವ್ರ ಅಕ್ಕಾರ ಅಂತಂದ್ರೆ ಓಡೋವನಿಗೆ ಕಾಲು ಕೊಟ್ಟು ತೆಳಗೆ ಕೆಡವ ದೊಡ್ಡವ ಆಗೋದಿಲ್ಲ, ಬಿದ್ದವನನ್ನು ಎಬಸ್ಕೊಂಡು ಮತ್ತೊಳ್ಳಿ ಓಡುವಂಗೆ ಯಾವ ಮಾಡ್ತಾನೆ ಅವನೇ ಜಗತ್ತಿನ ದೊಡ್ಡ ಮನುಷ್ಯ ಅಕ್ಕನ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಬುಡುತಿ ಹೇ ಜನ ನ ದೇಕಾವೆ ಡೋಳ. ಇಲ್ಲಿ ಮುಳಿಗೆ ಹೊಂಟವರನ್ನು ನಮ್ಮ ಕಣ್ಣಿನಿಂದ ನೋಡಕ್ ಆಗುದಿಲ್ಲ. ಎಷ್ಟು ಮಂದಿ ಅಜ್ಞಾನದಾಗ ಬಿದ್ದಾರ, ಎಷ್ಟು ಮಂದಿ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದನ್ನು ಮರೆತುಕೊಂಡು ಬಿದ್ದಾರ. ಅವ್ರಿಗೆ ಪರಮಾತ್ಮನ ಚಿಂತನೆನೇ ಇಲ್ಲ. ದಿನದ 24 ಪರಮಾತ್ಮ 24 ತಾಸು ನಮಗೆ ಕೊಟ್ಟಾನ. ಇಲ್ಲಿ ಕುಂತವ್ರು ಎಲ್ಲರೂ ಕೇಳ್ತೀನಿ, ಸಂಘದ ಮಂದಿಗೆ, ಈ ಕಡೆ ತಾಯಂದ್ರೆ ಕುಂತೀರಿ, ಈ ಕಡೆ ಶರಣ ಬಂಧುಗಳು ಕುಂತೀರಿ. ಜಗ್ಗ ಜನ ಸಂಘದೊಳಗದಾರ. ನಿನ್ನೆ ಹೇಳಿದ್ ನಾನು 4 ಮಂದಿ ಕರ್ಕೊಂಬರ್ರಿ ಅಂತ. ಇವತ್ತೆಲ್ಲ ತಾಯಂದ್ರು ನೀವು ಎಲ್ಲರೂ 4 ಮಂದಿ ಕರ್ಕೊಂಡ್ ಬಂದಿರಿ. ನಾವೇ ಇಲ್ಲಿ ಕುಂತ್ಕೊಂಡು ನಿಮ್ಮ ಚಪ್ಪಾಳಿ ಹೊಡಿತೀವಿ. ಯಾಕಂದ್ರೆ ಹೇಳಿದ ಕೆಲಸ ಮಾಡಿರಲ್ಲ ನೀವು. ಇದು ದಿವಸ ಹಿಂಗೆ ಹೆಚ್ಚಾಕೊಂತಾನೆ ಹೋಗ್ಬೇಕು. ಯವ್ವ ಮತ್ತೆ ನಾಳೆ 4 ಮಂದಿ ಕರ್ಕೊಂಬರ್ಬೇಕು ನೋಡು. ಮತ್ತೆ ಅನ್ಬೋದು ನೀವು, ಅಜ್ಜಾರು ದಿವಸ 4 ಮಂದಿ ಹಿಡ್ಕೊಂಬ ಅಂದ್ರೆ ಮತ್ತೆ ಇನ್ನು ಹೊರಗಿನ ಮಂದಿ ಹಿಡ್ಕೊಂಬರೋಣ್ರಿ ನಾವು ಅಂತ. ಇದ್ದವ್ರನ್ನ ಕರೆಕ್ಟ್ ಕರ್ಕೊಂಬಂದ್ಬಿಡ್ರಿ, ಅದು ಕರೆಕ್ಟ್ ಆಕೈತಿ. ಕಾರಣ ಏನು ಅಂತಂದ್ರೆ ನಿಮಗೆಲ್ಲರಿಗೆ ಗೊತ್ತಿರಬೇಕು, ಪರಮಾತ್ಮ ಕೊಟ್ಟಿದ್ದು ನಮ್ಗೆ 24 ತಾಸು ಕೊಟ್ಟಾನ. ಎಷ್ಟು ತಾಸು ಕೊಟ್ಟಾನ? 24. ಮಾತಾಡ್ಬೇಕು. ಎಷ್ಟು ತಾಸು ಕೊಟ್ಟಾನ? ಹಿಂಗೊಮ್ಮೆ ಯಾವಾಗಾರ ಮಾತಾಡ್ಬೇಕು. 24 ತಾಸು ಟೈಮ್ದೊಳಗೆ ಬರೇ ಹೊರಗಿನ ಚಿಂತನೆ ಮಾಡಿದೇನಪ್ಪ. ಯಾವ ಕೊಟ್ಟಾನಲ್ಲ ಭಗವಂತ ಈ ಶರೀರವನ್ನು 24 ತಾಸು ನಿನಗಾಗಿ ತಯಾರು ಮಾಡಿ ಇಟ್ಟಾನಲ್ಲ. 24 ತಾಸಿನೊಳಗೆ ನಿನಗೆ ಏನು ಬದುಕಾಕ್ಬೇಕು ಎಲ್ಲ ತಯಾರು ಮಾಡಿ ಇಟ್ಟಾನಲ್ಲ. ಅವನ್ ಯಾವಾಗ ನೆನೆಯವ ಒಂದ್ ದಿವಸರ ಮಾವ ಅರ್ಧ ತೊಲಿ ಉಂಗ್ರ ಕೈಯಾಗ ಹಾಕಿಂದಂದ್ರೆ ಊರ್ ಮಂದಿ ಮುಂದೆ ತೋರಿಸ್ತಾನಿವ. ನೋಡ್ರಿಲ್ಲ ಅಂತೆ, ಅರ್ಧ ತೊಲಿ ಉಂಗ್ರ ಹಾಕಿರ್ತಾನ ಮಾವ. ನಮ್ಮ ಮಾವ ಹಾಕ್ಯಾನ, ನಮ್ಮ ಮಾವ ಹಾಕ್ಯಾನ, ನಮ್ಮ ಮಾವ ಹಾಕ್ಯಾನ. ಹೌದಪ್ಪ, ನೀನು ಉಂಗ್ರ ಹಾಕೊಳಕ್ ಬಟ್ ಕೊಟ್ಟಾನ ಪರಮಾತ್ಮ.
ನೆನಸಿನ ಒಮ್ಮೆ ಅವನು ಉಂಗುರ ಕೊಟ್ಟವನ